ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕಾಲೇಜ್ಗೆ ನಾನು ಕ್ಲಾಸಿಕಲ್ ಬಂದಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಕ್ಲಾಸಿ ಅವ್ರ ಬರ್ಡೇ, ಅದಕ್ಕೆ ನಾವು ಕ್ಲಾಸಿಯಾಗಿರೋಣ ಅಂತ ಕ್ಲಾಸಿಕಲ್ ಬಂದಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸೊ ಕ್ಲಾಸಸ್ ಎಲ್ಲ ಮುಗೀತು, ಈಗ ಮನೆ ಕಡೆಗೆ ಹೊರಡೋಣ. ಅಣ್ಣನ ಸ್ವಲ್ಪ ಡ್ರಾಪ್ ಆಗಿಬಿಟ್ಟು ಬಸ್ ಸ್ಟ್ಯಾಂಡ್ಗೆ, ಮನೆ ಕಡೆಗೆ ಹೋಗೋಣ. ರಿಚ್ ಕಿಡ್ಸ್ ನೆಕ್ಸ್ಟ್ ದೊಡ್ಡಬಳ್ಳಾಪುರ MLA ಮುಖ ನೋಡ್ಕೊಳ್ಳಿ. ಸೊ ಫೈನಲಿ ಹೊರಡೋಣ ಬನ್ನಿ. ಅಬ್ಬಾ, ಬುಲೆಟಲ್ಲಿ ಕಾಲೇಜಿಗೆ ಬರೋದೇ ಒಂಥರ ಖುಷಿ ಗುರು. ಈ ಸೌಂಡು, ಈ ಗತ್ತು ಯಾವ KTM ಯಾವ್ದ್ರಲ್ಲಿ ಬಂದು ಸಿಗಲ್ಲ. ಸೀನಿಯರ್ಸ್ ಎಲ್ಲ ನೋಡ್ಕೊಂಡು ಹೋಯ್ತಾವ್ರೆ. ಗಾಡಿ ತಂದಿಲ್ವಾ? ಹಂಗೆ ಸ್ವಲ್ಪ ಗರ್ಲ್ಸ್ ಹಾಸ್ಟೆಲ್ ಕಡೆಗೆ ಹೋಗಿ ಸೌಂಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಏನಪ್ಪ ಅವನ ಇವನು ದೊಡ್ಡ ಚೂಲ್ ನನ್ನ ಮಗ ಇವನು. ಇದೇ ಗರ್ಲ್ಸ್ ಹಾಸ್ಟೆಲು. ನೋಡ್ತಾವ್ರ ಅಕ್ಕ, ನೋಡಿದ್ರು ಯಾರೋ ಒಬ್ರು. ಶವರ್ ಕ್ಯಾಬ್ ತರೋದು ಒಂದು ಹ್ಯಾಟ್ ಕೊಟ್ಟು ಅಂಗುರು 300 ರೂಪಾಯಿ ಅಂತೆ. ನಮ್ಮೂರಲ್ಲ ರೇಟ್ಗೆ 3 ಪಟಾಪಟಿ ಚಡ್ಡಿ ಹೊಲಿಸ್ಬೋದು. ಓ ಅಣ್ಣ, ಸ್ವಲ್ಪ ನಮ್ಮ ಕಡೆಗೂ ನೋಡಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಅಣ್ಣ ಮಿರರಲ್ಲೇ ನೋಡ್ತಾವ್ರೆ, ಯಾರೋ ಬ್ಲಾಗ್ ಮಾಡ್ಕೊಂಡು ಬರ್ತಾವ್ರಲ್ಲ ಅಂತ. ಹೌದಾ? ಹೌದು. ಓಕೆ, ಹೌದು. ಕಮಾನ್ ಕಮಾನ್ ಕಮಾನ್, ಟೈಮ್ ಇಲ್ಲ, ಹೋಗ್ಬಿಡೋಣ. ಇಲ್ಲಿ ಇನ್ನೊಂದು ಕಪಲ್ಲು. ಡ್ಯೂಕ್, ಪವರ್ ಆಫ್ ಡ್ಯೂಕ್. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಆಟೋ ಅಣ್ಣ ರೈಟ್ ಇಂಡಿಕೇಟರ್ ಹಾಕಿ ಬಲ್ಗಡೆ ಹೋಯ್ತಾವನ. ಅಣ್ಣ ರೈಟಿಗೆ ಇಂಡಿಕೇಟರ್ ಹಾಕಿ ಮರ್ತ್ಬಿಟ್ಟವ್ರಿಗರ. ತಡೀರಿ ಹೇಳೋಣ. ಕಾದು ಡೋರ್ ಬಿದ್ದಿಲ್ಲ, ಬನ್ನಿ ಹೇಳೋಣ. ಹೇಳ್ ಮಚ್ಚಿ ನೀನು. ಸುಮ್ಮನೆ ಯಾರಾದರೂ ಮಕ್ಕಳು ಮರಿ ಹೊರಿಕೊಂಡ್ರೆ ಪ್ರಾಬ್ಲಮ್ಮು. ಡೋರ್ ಡೋರ್ ನೋಡ್ರಿ, ನಮ್ಮ ಪವನ್ ಎಷ್ಟೊಳ್ಳೆ ಹುಡುಗ. ಆದ್ರೂ ಒಂಥರ ಕ್ಲಾಸಿ ಗುರು, ಫೀಲೇ ಬೇರೆ. ಹೌದು. ಅಪ್ಪ ದ್ಯಾವಡ, ವೀಕೆಂಡ್ ಬಂತು ಅಂದ್ರೆ ಈ ಗುಬ್ಬಿ ರೋಡಲ್ಲಿ ಇದೇ ಗೋಳು. ಈಗ ಅವ್ರು ಏನಿಲ್ಲ ಅಂದ್ರೆ 10 ಕಿಲೋಮೀಟರ್ಸ್ ಹೋಗೋಕ್ಕೆ ಒಂದು 30 ಮಿನಿಟ್ಸ್ ಬೇಕು ಗುರು. ನಮ್ದೇನಿಲ್ಲ, ಚಾಚ್ಕೊಂಡು ಹೋಗೋದೆ. ಅಣ್ಣ ಯಾರೋ ಹೆಲ್ಮೆಟ್ ಇಲ್ದಂಗೆ ಹೋಯ್ತವ್ರೆ. ಅಣ್ಣನ ಹತ್ರ ಎಲ್ಲ ದುಡ್ಡು ಜಾಸ್ತಿ ಇರಬೇಕು, ಇಲ್ಲ ಧೈರ್ಯ ಇರಬೇಕು. ಸುಮ್ಮನೆ ಪೊಲೀಸವ್ರು ಹಿಡಿದ್ರು 500 ಗುರು. ಅದೇ 500 ರೂಪಾಯಿ ತೊಗೊಂಡು ಒಂದು ಹೆಲ್ಮೆಟ್ ಹಾಕೊಂಡು ಹೋದರೆ ಸುಮ್ಮನೆ ರಿಸ್ಕ್ ಇರಲ್ಲ, ಸೇಫ್ಟಿ ಕೂಡ ಇರುತ್ತೆ. ಸುಮ್ಮನೆ ಇವೆಲ್ಲ ಕೇರ್ಲೆಸ್ನೆಸ್ಸು ಗುರು. ಪವನ, ನನಗೆ ನೀನು ಬಿಟ್ರೆ ಯಾರು ಇಲ್ಲ, ನಿನಗೆ ನಾನು ಬಿಟ್ರೆ ಯಾರು ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಿಂಗಲ್ಸ್ ಕಷ್ಟ, ಸಿಂಗಲ್ಸ್ಗೆ ಗೊತ್ತಿರೋದು ಗುರು. ಇನ್ಸ್ಟಾಗ್ರಾಮಲ್ಲಿ ಹಾಕು, ನಿಮ್ಮ ಮನೆ ನೋಡಿದ್ರು ಒಂದು 100 ಪ್ರಪೋಸಲ್ ಬರ್ತವೆ. ಏನಿಲ್ಲ ಗುರು, 7 ಕೋಟಿ ಮನೆ ಅವನ ಅಕ್ಕನ ಮನೆ. ನಾನು ಮನೆ ಗೃಹ ಪ್ರವೇಶಕ್ಕೆ ಹೋದವನು ಚೌಲ್ಟ್ರಿನೂ ಮನೇನ ಅಂತ ನೋಡ್ತಾ ಇದ್ದೀನಿ. ನೋಡಿದ್ ಮನೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಫೇಟ್ ಚೆನ್ನಾಗಿಲ್ಲ ಮಚ್ಚ. ಇದೀಗಾದ್ರು ಬಿಡಪ್ಪ. ಇಲ್ಲ ಮಚ್ಚಿ, ಹೆಲ್ಮೆಟ್ಟು ಒಳ್ಳೇದು ನೋಡ್ತಾ ಇದ್ದೀನಿ. ಒಂದು ಸೈಕ್ ಆಗಿರೋದು ಹೆಲ್ಮೆಟ್ ಹಾಕೊಂಡು ಅದಕ್ಕೆ ಚಿನ್ಮೌಂಟ್ ಬರುತ್ತೆ ಹಿಂಗೆ ಚಿಕ್ಕದು, ಅದನ್ನ ಹಾಕ್ಬಿಟ್ಟು ಮೈಕೆಲ್ಲ ಫಿಕ್ಸ್ ಮಾಡಿಬಿಟ್ರೆ ಕ್ರೇಜ್ ಇರುತ್ತೆ. ಚಪ್ರಿನೇ ಇರ್ಬೇಕಣ. ಹಿಂಗೆ ಹೋಗ್ತಿದ್ರಲ್ಲ ನಮ್ಮನ್ನೇ ನೋಡ್ಬೇಕು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಆ ಥರ ಅಲ್ಲ, ಆ ಥರ ಮೇಂಟೆನೆನ್ಸ್ ಕಷ್ಟ. ಸುಮ್ಮನೆ ಇದರಲ್ಲೇ ಡಿಸೈನು, ಸೈಡಲ್ಲೆಲ್ಲ ಮಾನ್ಸ್ಟರ್ ಇರೋದು. ಮೊದಲು ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ ಅವನ ಅಮ್ಮನಲ್ಲಿ ರೋಡ್ ಜಾಗ ಇರ್ತಿರ್ಲಿಲ್ಲ. ಈ ಖಾಲಿ ಎಲ್ಲ ಜಾಲಿ ಜಾಲಿ ಖಾಲಿ. ಮಚ್ಚಿ ಬಡೂರ್ ಪಾಲಿನ ಜಿ ವ್ಯಾಗನ್ ಇರೋದೇ ಒಂದು. ಪಬ್ಬು ಎಸ್ ಪಬ್ಬು ಅವಂದೇ.
ಬರ್ತೀಯಾ? ಯಾರೋ ಒಳ್ಳೆ ಡ್ರೈವಿಂಗ್ ಸೆನ್ಸ್ ಗುರು, ಅದೇ ಅನ್ನೋದು. ಪ್ರೊಫೆಷ್ನಲ್ ಡ್ರೈವರ್ಸ್ ಯಾವತ್ತಿದ್ರು ಪ್ರೊಫೆಷ್ನಲ್ಸೇ. ಎಲ್ಗೋಲ್ಡ್ ನನ್ನ ಮಕ್ಕಳು ನಮ್ಮಂಗೆ ಎಲ್ಗೋಲ್ಡ್ಗಳೇ. ಎಲ್ಲಿಗೆ? ನಾನು ಇಲ್ಲಿ ಬುಕ್ ತಗೊಂಡು ಹೋಗ್ಬೇಕು. ಒಂದು 5 ನಿಮಿಷ ಕಾಯ್ತೀರಾ ಅಲ್ಲಿ? ಕೂತ್ಕೊಳ್ಳಿ. ಟಿಕೆಟ್ಗೆ ಹಾಂ ಹಾಂ ಜೈ ಆಂಜನೇಯ. ಸೊ ಫೈನಲಿ ಬುಕ್ಸ್ ಎಲ್ಲ ತೊಗೊಂಡೆ. ತಾತನು ಕರ್ಕೊಂಡು ಹೋಗ್ಬಿಡೋಣ. ಮತ್ತೆ ತಿರ್ಗಿಸ್ಕೊಂಡ್ಲಾ? ಹೂವೇ ನನ್ನ ಮಗ ಕಣಪ್ಪ. ರೈಟು ಲೆಫ್ಟ್ ನೋಡಲ್ಲ. ಬರ್ತೀರಾ? ತಾತನ್ ಮುಗ್ದಲ್ಲ, ನಗು ನೋಡಿದ್ರಾ? ಜಸ್ಟ್ ಅ ಸ್ಮೈಲ್ ಇಸ್ ಎನಫ್ ಫಾರ್ ದಿಸ್ ಸೋಲ್ ಬ್ರೋ. ಆ ನೋಟು ಕೂಡ ತುಂಬ ದಿನದಿಂದ ನನ್ನ ಪಾಕೆಟಲ್ಲೇ ಇತ್ತು ಗುರು. ಯಾ ಶರ್ಟ್ನ ಎಷ್ಟು ಸರಿ ವಾಶ್ ಹಾಕಿದ್ರು ಅದು ಹಂಗೆ ಬರೋದು. ಎಲ್ಲ ತಾತನ ಹೆಸರು ಬರ್ದಿತ್ತೇನೋ ನೋಟ್ ಮೇಲೆ. ತಾತನ ಋಣ ಐತೇನೋ ಹೋಯ್ತು ಅಷ್ಟೇ. ಯಾರು ಗುರು ನಂಬರ್ ಪ್ಲೇಟ್ ಇದು? ಆ ನಂಬರ್ಗೂ ಸೇರಿ ಪೇಂಟ್ ಹೊಡಿಸ್ಬಿಟ್ಟವನ್ನೇ. ಪ್ಯೂರ್ಲಿ ವೈಟ್ ಬೋರ್ಡು. ಸ್ವಲ್ಪ ಇಲ್ಲಿ ನಮ್ಮ ಅತ್ತೆಗೆ ಊರಿಗೆ ಏನಾದ್ರು ತಗೊಂಡೋಗೋದು ಇದೆಯಾ ಅಂತ ಕೇಳ್ಬಿಡೋಣ. ಸ್ಟೋರೇಜ್ ಬೇರೆ ಫುಲ್ ಅಂತ ಬರ್ತಿದೆ. ಒಳ್ಳೆ ಟೈಮಲ್ಲೇ ನಿಲ್ಸ್ಕೊಂಡು ಸೆಟಪ್ ಮಾಡ್ಕೊಂಬಿಡ ಬನ್ನಿ. ಬೋಸ್ ನಮ್ಮತ್ತೆ ಬೋಸ್ಗೆ ಹೋಗೋದು ಅಂದರೆ ಅವನಿಗೆ 100 ಕೆಲಸ ಇರುತ್ತೆ. ಹಂಗೆ ಹೋದಾಗ ಸಿಟಿ ಕಡೆ ಬಂದಿರ್ತೀವಿ ಹಳ್ಳಿ ಹುಡುಗರು. ವಾರಕ್ಕೊಂದ್ಸರಿ ಊರ ಕಡೆಗೆ ಹೋಗೋಣ ಬನ್ನಿ. 3+3 ಗೊತ್ತಾಯ್ತು ಬಿಡಿ. ನೋ ಕಮೆಂಟ್ಸ್ ಫರ್ದರ್. ಅಣ್ಣ ಮಧ್ಯ ರೋಡ್ಗೆ ಹಾಕೊಂಡು ನಿಲ್ಸ್ಕೊಂಡ್ರಿ ಹಿಂಗಣ್ಣ. ಅಯ್ಯ ಯಾರಾದರೂ ಪರ್ಫೆಕ್ಟಾಗಿ ಡ್ರೈವಿಂಗ್ ಕಲಿಬೇಕು ಅಂದರೆ ಇದು ಯಲ್ಲಾಪುರ ಅಂತ ಊರು. ಇಲ್ಲಿ ಕಲ್ತ್ಬಿಡಿ. ನೀವು ಬೆಂಗಳೂರಲ್ಲಿ ಯಾವ ರೋಡಲ್ಲಿ ಬೇಕಾದ್ರೂ ಓಡಿಸ್ಬೋದು. ಅಂಥ ಸೆನ್ಸ್ಲೆಸ್ ಟ್ರಾಫಿಕ್ ಸೆನ್ಸ್ಲೆಸ್ ಪೀಪಲ್ ತುಂಬ ಇರ್ತಾರೆ ಇಲ್ಲಿ. ಇಲ್ಲಿ ನೀವು ಪರ್ಫೆಕ್ಟಾಗಿ ಕಲ್ತ್ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಕರ್ನಾಟಕದಲ್ಲಿ. ಬನ್ನಿ, ಇಲ್ಲೊಂದು ಕಾರ್ನರಿಂಗ್ ಇದೆ, ಕಾರ್ನರಿಂಗ್ ಮಾಡೋದು. ಬನ್ನಿ ಬನ್ನಿ ಬನ್ನಿ. ಯಾರು ಆಲ್ಟೋದವ್ನು ಬಂದಾಗ್ಬಿಡುವೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಗೊತ್ತಿಲ್ಲ, ಬಟ್ ಫೀಲ್ ಮಾತ್ರ ಕ್ರೇಜಿ. ಲೈಟಾಗಿ ಒಂದು ಸ್ಟ್ರೆಚ್ ಸಿಕ್ಕಿತ್ತು, ಸಾಕಾದ ಹೊಡಿಬೋದು ಗುರು. ಏನಂದ್ರೆ ಜುಮ ಅನ್ನುತ್ತೆ. ಆ ಚಿಕ್ಕ ವಯಸ್ಸಲ್ಲೆಲ್ಲ ಶಾಕರ್ಸ್ ಅಂತ ಹಿಂಗೆ ಹೇಳಿದ್ರೆ ಚಿಂಗಮ್ ಥರ ಶಾಕ್ ಹೊಡಿಯೋದಲ್ಲ ಲೈಟಾಗಿ, ಹಂಗೆ ಹೊಡಿತಿರೋದು ಗುರು ಲೈಟಾಗಿ. ಅಡ್ಜಸ್ಟ್ ಆಗ್ಬಿಟ್ಟಿದೆ. ಫಿಸಿಯೋಥೆರಪಿ ಫಾರ್ ಫ್ರೀ. ಕ್ರೇಜಿ ಗುರು. ಏನ್ ಲೆಸ್ ದೆನ್ 15 ಸೆಕೆಂಡ್ಸಲ್ಲಿ 120+ ಕೂತ್ಕೊಂಡ್ಬಿಡುತ್ತೆ. ಈಸಾಗಿ ಟೂರಿಂಗ್ ಮಾಡ್ಬೋದು ಎಲ್ಲಾದ್ರೂ ಹೋಗೋರು. ಪಿಲ್ಲರ್ಸ್ಗೆ ಫ್ರೇ
ಬಿಟ್ರೆ ಇದನ್ನು ನೈಸ್ ರೋಡ್ ಅಂದ್ಬಿಟ್ಟು ಟೂ ವೀಲರ್ಸ್ ಅವ್ರ ಹತ್ರ ಇಸ್ಕೊಂಡ್ಬಿಡ್ತಾರೆ ಗುರು ದುಡ್ಡನ್ನ. ನೋಡಿ ಗುರು, ಆ ಥರ ಕಪಲ್ಸ್ ಇದ್ರೆ ಕಬ್ಬಿನ ಅಂಗಡಿಗೆ ಹೋಗಿ ಕಬ್ಬಣ ಹಾಲು ಕುಡ್ಕೊಂಡು ಓ ಆರಾಮಾಗಿರ್ಬೋದು. ನಮಗೆ ಯಾರು ಇಲ್ಲ ಗುರುವೇ. ಯಾರ್ಯಾರೋ ಯಾರ್ಯಾರೋ ಓಬ ಅಂಪು. ಯಾರೋ ನವ ಜೋಡಿಗಳು ಮನೆ ಕಡೆಗೆ ಹೋಯ್ತವ್ರೆ. ಜೈ ಆಂಜನೇಯ. ಓಬ ಇಲ್ಲಿ ಕ್ರಷರ್ ಇದೆ ಗುರು. ಅಪ್ಪ ಲಾರಿಗಳು ಬಂದು ಸೀದಾ ರೋಡ್ಗೆ ಹೇಳಿತ್ತು ನೋಡಿ. ಆ ರೋಡ್ ಆ ಟ್ಯಾಂಕರಲ್ಲಿ ನೀರು ಕೂಡ ಬಿಡಲ್ಲ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಕ್ರಷರ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಡೇಗೆ ಒಂದು 3 ಟ್ಯಾಂಕರ್ಸ 4 ಟ್ಯಾಂಕರ್ಸ ಅವರ್ಲಿ ಗ್ಯಾಪಲ್ಲಿ ಬಿಡಬೇಕು ಗುರು. ಬಟ್ ನೋ ಮೇಂಟೆನೆನ್ಸ್. ಸೊ ಫೈನಲಿ ಮನೆಗೆ ಬಂದು ನೋಡಿದ್ರೆ ಸ್ಟೋರೇಜ್ ಫುಲ್ಲಾಗಿ ಯಾವಾಗಲೂ ರೆಕಾರ್ಡಿಂಗ್ ಸ್ಟಾಪ್ ಆಗಿಬಿಟ್ಟಿದೆ. ಯಾವಾಗ ಸ್ಟಾಪ್ ಆಗಿದೆ ಗೊತ್ತಿಲ್ಲ. ನೋಡ್ತೀನಿ ಗುರು, ಹಿಂಗೆ ಆಗ್ಬಾರ್ದು. ಓಕೆ, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.